ಈ ವಿಡಿಯೋದಲ್ಲಿ ಲೆಸನ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ಓಕೆ, ಯಾವ್ಯಾವ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಣ. ಮ್ಯಾಕ್ಸಿಮಮ್ ಈ ಟೈಪ್ ಕ್ವಶನ್ಸೇ ಕೊಡ್ತಾರೆ ಅವರು. ಓಕೆ, ಲೆಸನ್ ವೈಸ್ ನೋಡೋಣ. ಫಸ್ಟ್ ಲೆಸನ್ ಬಂದ್ಬಿಟ್ಟು ರಿಯಲ್ ನಂಬರ್ಸ್. ಫಸ್ಟ್ ಕ್ವಶನ್ ಏನಿದೆ, ಎವ್ರಿ ಪಾಸಿಟಿವ್ ಆಡ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್. ಓಕೆ, ಒಂದ್ ನೆನ್ಪಿಟ್ಕೊಳ್ರಿ, ಯಾವಾಗಲೂ ಪಾಸಿಟಿವ್ ಇಂಟೀಜರ್ ಬಂದ್ಬಿಟ್ಟು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ 2q + 1 2q + 1 ಈ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ, ಅದು ಆಪ್ಷನ್ ನೋಡ್ಬಿಟ್ಟು ಟಿಕ್ ಹಾಕ್ಬಿಡ್ರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ದ ರ್ಯಾಷನಲ್ ನಂಬರ್ ಹ್ಯಾವಿಂಗ್ ಎ ನಾನ್ ಟರ್ಮಿನೇಟಿಂಗ್ ಅಂಡ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ಅವ್ರು ಏನ್ ಕೇಳ್ತಾರೆ, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಕೇಳ್ತಾರೆ. ಇನ್ ದ ಫಾಲೋಯಿಂಗ್ ಇಸ್, 4 ಆಪ್ಷನ್ ಕೊಟ್ಟಿದ್ದಾನೆ, ಇದ್ರಲ್ಲಿ ನಾನ್ ಟರ್ಮಿನೇಟಿಂಗ್ ಹೇಳ್ಬೇಕು. ಈಗ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಟರ್ಮಿನೇಟಿಂಗ್ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಐದರ್ 2 ಆದ್ರೂ ಇರ್ಬೇಕು, ಇಲ್ಲ 5 ಆದ್ರೂ ಇರ್ಬೇಕು, ಇಲ್ಲ 2 or 5 ಎರಡು ಇರ್ಬೇಕು. ಓಕೆನಾ, ಸೊ ನಿಮಗೆ ಡಿನಾಮಿನೇಟರ್ ಅಲ್ಲಿ ಐದರ್ ಬರೇ 2 ಇದ್ರು ಟರ್ಮಿನೇಟಿಂಗ್ ಅಂತ ಕರಿತೀವಿ, ಬರೇ 5 ಇದ್ರು ಟರ್ಮಿನೇಟಿಂಗ್ ಅಂತ ಕರಿತೀವಿ, ಇಲ್ಲ ಬರೇ 2 ಮತ್ತೆ 5 ಇರ್ಬೇಕು, ಅವಾಗ ಟರ್ಮಿನೇಟಿಂಗ್ ಅಂತ ಕರಿತೀವಿ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಬರೇ 5 ಇದೆ, ಇದು ಟರ್ಮಿನೇಟಿಂಗ್. ಇಲ್ಲಿ ಬರೇ 2 ಮತ್ತೆ 5 ಇದೆ, ಇದು ಟರ್ಮಿನೇಟಿಂಗ್ ಆಯ್ತು. ಇದು ನೋಡ್ರೆ ಬರೇ 2 ಇದೆ, ಇದು ಟರ್ಮಿನೇಟಿಂಗ್ ಆಯ್ತು. ಇಲ್ಲಿ ನೀವು ನೋಡಿದ್ರೆ ಸಿ ಆಪ್ಷನ್ ನೋಡಿದ್ರೆ 2 ಜೊತೆಗೆ 7 ಇದೆ. ಸೊ ಏನ್ ಹೇಳ್ಬೋದು, ಇದು ನಾನ್ ಟರ್ಮಿನೇಟಿಂಗ್. ಯಾಕಂದ್ರೆ ಟರ್ಮಿನೇಟಿಂಗ್ ಅಲ್ಲಿ ಏನಿರ್ಬೇಕು, ಬರೇ 2 and 5 ಇರಬೇಕು. ಬಟ್ ಇಲ್ಲಿ ಏನಿದೆ, 2 ಇದೆ, 7 ಇದೆ. ಸೊ ಇದು ನಾನ್ ಟರ್ಮಿನೇಟಿಂಗ್ ಆಗುತ್ತೆ. ಸೊ ಅದಕ್ಕೆ ಬೇಸಿಕ್ ಏನ್ ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ಟರ್ಮಿನೇಟಿಂಗ್ ಆಗ್ಬೇಕಂದ್ರೆ ಡಿನಾಮಿನೇಟರ್ ಬರೇ 2 ಇರಬೇಕು, ಇಲ್ಲ ಬರೇ 5 ಇರಬೇಕು, ಇಲ್ಲ ಕಾಂಬಿನೇಷನ್ ಆಫ್ 2 and 5 ಇರಬೇಕು. ಇಲ್ಲಿ ಕಾಂಬಿನೇಷನ್ ಆಫ್ 2 and 7 ಇದೆ, ಇದು ನಾನ್ ಟರ್ಮಿನೇಟಿಂಗ್ ಆಯ್ತು. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ, ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 120 ಈಸ್. 4 ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಇದನ್ನ ಸಾಲ್ವ್ ಮಾಡ್ಬಿಟ್ಟು ಯಾವ್ದು ಕರೆಕ್ಟ್ ಅಂತ ಹೇಳೋಣ. ಕೊಟ್ಟಿರೋ ನಂಬರ್ ಏನು, 120. ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. 2 60 ಜಾ, ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ 2 30 ಜಾ. ಓಕೆ, ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ 2 15 ಜಾ. ಓಕೆ, ಈಗ ಲಾಸ್ಟ್ ನಂಬರ್ ಆಡ್ ಇದೆ, 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತಾನೆ. 3 5 ಜಾ, 5 ಆ ಟೇಬಲ್ ಅಲ್ಲಿ ಹೋಗಲ್ಲ, 5 1 ಜಾ. ಸೊ ನಾವು ಇದನ್ನ ಏನ್ ಬರಿಬಹುದು, 2 ಎಷ್ಟು ಸರಿ ರಿಪೀಟ್ ಆಗಿದೆ, 3 times 2 cube into 3 power 1 into 5 power 1. ಸೊ ಆಪ್ಷನ್ ಯಾವುದು, ಆಪ್ಷನ್ ಬಂದ್ಬಿಟ್ಟು ನಿಮಗೆ ಡಿ. ಓಕೆನಾ, ಸೊ ಈ ತರ ನೀವು ಸಾಲ್ವ್ ಮಾಡ್ಬೋದು. ಈಗ ಫೋರ್ತ್ ಕ್ವಶನ್ ನೋಡ್ರಿ, ಇಫ್ ಎ ಅಂಡ್ ಬಿ ಆರ್ ಎನಿ 2 ಪಾಸಿಟಿವ್ ಇಂಟೀಜರ್, then HCF of A, B into LCM of A, B is equal to. ನಿಮಗೆ ಫಾರ್ಮುಲಾ ಏನ್ ಗೊತ್ತಿರಬೇಕು, ನಿಮಗೆ ಒಂದು ಫಾರ್ಮುಲಾ ಏನಂತ ಗೊತ್ತಿರಬೇಕು, HCF into LCM is equal to ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಗೊತ್ತಿರಬೇಕು. ಹೌದಾ, HCF into LCM ಏನು, ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಇಲ್ಲಿ 2 ನಂಬರ್ಸ್ ಯಾವ್ಯಾವು, A and B ಅಂತ ಕೊಟ್ಟಿದ್ದಾನೆ. ಇಫ್ A and B ಆರ್ ಎನಿ 2 ಪಾಸಿಟಿವ್ ಇಂಟೀಜರ್ ಅಂತಂದ್ರೆ HCF into LCM ಏನಾಗುತ್ತೆ, 2 ನಂಬರ್ ಏನು, A ಮತ್ತೆ B, ಪ್ರಾಡಕ್ಟ್ ಅಂದ್ರೆ ನಥಿಂಗ್ ಬಟ್ ಮಲ್ಟಿಪ್ಲೈ. ಸೊ ಮಲ್ಟಿಪ್ಲೈ ಯಾವ್ದಾಗಿದೆ, A into B. ಸೊ HCF into LCM is equal to ಏನಾಗುತ್ತೆ, A into B ಆಗುತ್ತೆ. ಈಗ ಫಿಫ್ತ್ ಕ್ವಶನ್, ದ HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಈಸ್. ಈಗ ಒಂದ್ ತಿಳ್ಕೊಂಡ್ಬಿಡ್ರಿ, HCF ಆಫ್ ಎನಿ 2 ಪ್ರೈಮ್ ನಂಬರ್, ಯಾವ್ದನ್ನ ಪ್ರೈಮ್ ನಂಬರ್ ತಗೊಂಡ್ರೆ ಅದ್ರ HCF 1 ಇರುತ್ತೆ. ಓಕೆ, ಅದ್ರ HCF ಯಾವಾಗಲೂ 1 ಇರುತ್ತೆ. 2 ಪ್ರೈಮ್ ನಂಬರ್ ತಗೊಂಡ್ರೆ ಅದ್ರ HCF 1. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡ್ರಿ, ದ ನಂಬರ್ ದಟ್ ರೆಪ್ರೆಸೆಂಟ್ಸ್ ದ ರಿಮೈಂಡರ್ ವೆನ್ 19 is equal to 6 into 3 plus 1. ಸೊ 19 ಏನಂತ ಬರೆದಿದ್ದಾರೆ, 19 is equal to 6 into 3 plus 1. ಓಕೆ, ಈಸ್ ಕಂಪೇರ್ಡ್ ವಿತ್ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ A is equal to B Q plus R. ಇದ್ರ ಯಾರ ಜೊತೆ ಕಂಪೇರ್ ಮಾಡ್ತಾರೆ, A is equal to B into Q plus R, ಇದ್ರ ಜೊತೆ ಕಂಪೇರ್ ಮಾಡ್ತಾರೆ. ಈಗ ನಮಗೆ ಕೇಳ್ತಿರೋದೇನು, ದ ನಂಬರ್ ದಟ್ ರೆಪ್ರೆಸೆಂಟ್ ದ ರಿಮೈಂಡರ್. ಇಲ್ಲ ಆರ್ ಅಂದ್ರೆ ರಿಮೈಂಡರ್, ರಿಮೈಂಡರ್ ಜಾಗದಲ್ಲಿ ಏನಿದೆ 1. ಸೊ ಆಪ್ಷನ್ ಬಂದ್ಬಿಟ್ಟು ಸಿ 1. ಓಕೆನಾ, ಸೊ ಈ ಲೆಸನ್ ಇಂದ ಈ ಟೈಪ್ ಕ್ವಶನ್ಸ್ ನಿಮಗೆ ಕೊಡಕ್ ಚಾನ್ಸಸ್ ಇರುತ್ತೆ. ಓಕೆ, ಇದು ಬಿಟ್ಟು ಬೇರೆ ಏನ್ ಡಿಫ್ರೆಂಟ್ ಕೇಳಕ್ ಚಾನ್ಸ್ ಇರಲ್ಲ. ಸೊ ಈ ಟೈಪ್ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ ಮ್ಯಾಕ್ಸಿಮಮ್ ನೀವು ನಾಳೆ ಮಲ್ಟಿಪಲ್ ಚಾಯ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅದರಲ್ಲಿ. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಲೆಸನ್ ಏನಂತ ನೋಡೋಣ. ಚಾಪ್ಟರ್ 2 ಪಾಲಿನಾಮಿಯಲ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಓಕೆ, ಈ ಲೆಸನ್ ಇಂದ ಯಾವ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ತಾರಂತ ನೋಡೋಣ. ಓಕೆ, ಈಗ ನೋಡಲಿ ಫಸ್ಟ್ ಕ್ವಶನ್ ಏನ್ ಕೊಡಿದಾನೆ, ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ P of x equal to x square minus 2x minus 8. ಓಕೆ, ಇಲ್ಲಿ ಕೇಳ್ತಿರೋದೇನು ನಮಗೆ, ಸಮ್ ಆಫ್ ದ ಜೀರೋಸ್. ಈಗ ಒಂದು ಕ್ವಾಡ್ರೇಟಿಕ್ ಈಕ್ವೇಶನ್ ಕೊಟ್ಟಿರೋದೇನು, x square minus 2x minus 8. ಇದು ಯಾವ ಫಾರ್ಮಲ್ಲಿ ಇರುತ್ತೆ,
ax ಸ್ಕ್ವಯರ್ ಪ್ಲಸ್ bx ಪ್ಲಸ್ ಸಿ ಈ ಫಾರ್ಮಲ್ಲಿ ಇದೆನಾ. ಈಗ ಎ ವ್ಯಾಲ್ಯೂ ಏನಾಯ್ತು, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಬರಿಬೇಕು. ಬಿ ವ್ಯಾಲ್ಯೂ ಎಷ್ಟು 2, ಸಿ ವ್ಯಾಲ್ಯೂ ಏನು, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ಆಗಬೇಕು. ಸಿ ವ್ಯಾಲ್ಯೂ ಏನಾಯ್ತು 8 ಆಯ್ತು. ಸೊ ಈಗ ನಮಗೆ ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ ಏನು, ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ ಬಂದ್ಬಿಟ್ಟು ಮೈನಸ್ ಬಿ ಬೈ ಎ. ಓಕೆ, ಈಗ ಫಸ್ಟ್ ಈ ಮೈನಸ್ ಬರ್ಬಿಡ್ತೀನಿ. ಬಿ ವ್ಯಾಲ್ಯೂ ಏನಿದೆ -2 ಇದೆ. ಸೊ ಈ ಮೈನಸ್ ಬರ್ದೆ, ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡೋದು. ಈ ಮೈನಸ್ ಬರ್ದೆ, ಬಿ ವ್ಯಾಲ್ಯೂ ಏನು -2, ಎ ವ್ಯಾಲ್ಯೂ ಏನಿದೆ 1. ಈಗ ನೀವು ನೋಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗುತ್ತೆ. ಪ್ಲಸ್ 2/1 ಅಂದ್ರೆ ನಥಿಂಗ್ ಬಟ್ 2. ಆಪ್ಷನ್ ಯಾವುದು, ಬಿ. ಓಕೆನಾ. ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾನೆ, ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of zeros are 4 and 5 respectively is. ಈಗ ನಾವೇನ್ ಬರಿಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರಿಬೇಕು. ಅವನೇನೇನು ಕೊಟ್ಟಿದ್ದಾನೆ, ಸಮ್ ಕೊಟ್ಟಿದ್ದಾನೆ, ಪ್ರಾಡಕ್ಟ್ ಆಫ್ ಜೀರೋಸ್ ಕೊಟ್ಟಿದ್ದಾನೆ. ಸಮ್ ಬಂದ್ಬಿಟ್ಟು ಎಷ್ಟು, ಸಮ್ ಬಂದ್ಬಿಟ್ಟು 4, ಎಸ್ ವ್ಯಾಲ್ಯೂ ಎಷ್ಟು 4. ಓಕೆ, ಪ್ರಾಡಕ್ಟ್ ಆಫ್ ಜೀರೋ ವ್ಯಾಲ್ಯೂ ಏನು, ಪಿ ವ್ಯಾಲ್ಯೂ ಏನು 5. ಓಕೆ, ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರಿ ಅಂತಂದ್ರೆ ಅದಕ್ಕೆ ನಿಮಗೆ ಜನರಲ್ ಕ್ವಾಡ್ರಾಟಿಕ್ ಫಾರ್ಮುಲಾ ಗೊತ್ತಿರಬೇಕು. ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬಂದ್ಬಿಟ್ಟು ಓಕೆ, ಜನರಲ್ ಕ್ವಾಡ್ರಾಟಿಕ್ ಫಾರ್ಮುಲಾ ಹೆಂಗ್ ಬರೀತೀವಿ ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಸಮ್ ಆಫ್ ಜೀರೋಸ್ ಇಂಟು ಎಕ್ಸ್. ಅಂದ್ರೆ ಎಸ್ ಅಂದ್ರೆ ಏನು, ಸಮ್ ಆಫ್ ಜೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್. ಇದು ಓಕೆ, ಇದು ಜನರಲ್ ಫಾರ್ಮುಲಾ. ಈಗ ನಮಗೆ ಸಮ್ಮು ಕೊಟ್ಟಿದ್ದಾನೆ, ಪ್ರಾಡಕ್ಟ್ ಕೊಟ್ಟಿದೆ ಅಂತಾನೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ ಸಮ್ ಇದ್ದಲ್ಲಿ ಏನು ಬರಬೇಕು 4x ಆಯ್ತು, ಪ್ಲಸ್ ಪ್ರಾಡಕ್ಟ್ ಇದ್ದಲ್ಲಿ ಪಿ ಇದ್ದಲ್ಲಿ ಏನು 5. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 5. ಆಪ್ಷನ್ ಯಾವುದು, ಆಪ್ಷನ್ ಬಂದ್ಬಿಟ್ಟು ಡಿ. ಓಕೆನಾ. ನಿಮ್ಗೇನು ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗೊತ್ತಿರಬೇಕು. ಅದ್ರ ಫಾರ್ಮುಲಾ ಏನು, ಎಕ್ಸ್ ಸ್ಕ್ವಯರ್ ಮೈನಸ್ ಸಮ್ ಆಫ್ ಜೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀಬಹುದು. ಓಕೆ, ಈಗ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾನೆ ನೋಡ್ರಿ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾನೆ, ಇಫ್ ಒನ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಕೆ. ಅವ್ನು ಕ್ವಾಡ್ರಾಟಿಕ್ ಇಕ್ವೇಷನ್ ಏನ್ ಕೊಟ್ಟಿದ್ದಾನೆ, ಪಿ ಆಫ್ ಎಕ್ಸ್ ಈಕ್ವಲ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನಮಗೇನ್ ಹೇಳ್ತಾ ಇದ್ದಾನೆ, ಇಫ್ ಒನ್ ಆಫ್ ದ ಜೀರೋಸ್, ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಏನ್, ನಮಗೆ ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಸೊಲ್ಯೂಷನ್. ಒನ್ ಸೊಲ್ಯೂಷನ್ ಕೊಟ್ಟಿದ್ದಾನೆ. ಅದೇನಂತೆ, ಒನ್ ಸೊಲ್ಯೂಷನ್ ಎಷ್ಟಂತೆ 2. ಸೊ ನಥಿಂಗ್ ಬಟ್ ಅವ್ನು ಕೊಟ್ಟಿರೋದೇನು, ಎಕ್ಸ್ 2 ಹಾಕ್ಬೇಕಂತ ಹೇಳ್ತಾನೆ. ಓಕೆ, ಎಕ್ಸ್ ವ್ಯಾಲ್ಯೂ 1 ಕೊಟ್ಟಿದ್ದಾನೆ, ಅದೇನದು 2. ಓಕೆ, ಈಗ ನಾವು ಏನ್ ಕಂಡಿಬೇಕು, ವ್ಯಾಲ್ಯೂ ಆಫ್ ಕೆ, ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್, ಕೆ ವ್ಯಾಲ್ಯೂ ಕಂಡಿಡ್ಬೇಕು. ಈ ಕೆ ವ್ಯಾಲ್ಯೂ ಕಂಡಿಡ್ಬೇಕು. ಓಕೆನಾ. ಈಗ ಝೀರೋ ಅಂದ್ರೆ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಝೀರೋ ಅಂತಂದ್ರೆ ಓಕೆ, ಈಗ ಎಕ್ಸ್ ವ್ಯಾಲ್ಯೂ 2 ಹಾಕಿದ್ರೆ, ಎಕ್ಸ್ ಇದ್ದಲ್ಲೆಲ್ಲ 2 ಹಾಕಿದ್ರೆ ಆನ್ಸರ್ ಏನ್ ಬರುತ್ತೆ, 0 ಬರುತ್ತೆ ಅಂತ ಅದ್ರ ಅರ್ಥ. ಓಕೆನಾ. ಒನ್ ಆಫ್ ದ ಜೀರೋ ಅಂದ್ರೆ ಏನು, ಜೀರೋ ಅಂದ್ರೆ ನಾರ್ಮಲ್ ಸೊಲ್ಯೂಷನ್ ಅಂತ ತಗೊಂತೀವಿ. ಅದ್ರ ಎಕ್ಸಾಕ್ಟ್ ಮೀನಿಂಗ್ ಏನಂತಂದ್ರೆ ಎಕ್ಸ್ ವ್ಯಾಲ್ಯೂ ಇದ್ದಲ್ಲೆಲ್ಲ ನಾವು ಇಲ್ಲಿ 2 ಹಾಕಿದ್ರೆ ಓಕೆ, ಆನ್ಸರ್ ಏನ್ ಬರುತ್ತೆ 0 ಬರುತ್ತೆ ಅಂತ ಅರ್ಥ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಈಗ 0 2 ಸ್ಕ್ವೇರ್ ಎಷ್ಟು 4 ಮೈನಸ್ 2 ಪ್ಲಸ್ ಕೆ ಆಯ್ತು. ಈಗ 4 ಅಲ್ಲಿ 2 ಹೋದ್ರೆ ಏನಾಯ್ತು 2 ಆಯ್ತು. ಓಕೆ, ಈಗ ಉಲ್ಟಾ ಬರೆದ್ರೆ 2 ಪ್ಲಸ್ ಕೆ ಇಸ್ ಈಕ್ವಲ್ ಟು 0, 2 ಪ್ಲಸ್ ಕೆ ಇಸ್ ಈಕ್ವಲ್ ಟು 0, ಕೆ ಇಸ್ ಈಕ್ವಲ್ ಟು ಈ ಪ್ಲಸ್ 2 ಹಾಕೊಂಡು ಹೋದ್ರೆ -2 ಆಯ್ತು. ಸೊ ಕೆ ವ್ಯಾಲ್ಯೂ ಏನ್ -2. ಆಪ್ಷನ್ ಬಂದ್ಬಿಟ್ಟು ಬಿ. ಓಕೆನಾ. ಈಗ ಫೋರ್ತ್ ಕ್ವಶನ್ ನೋಡ್ರಿ. ಇನ್ ದ ಗಿವನ್ ಗ್ರಾಫ್ ಆಫ್ y is equal to p of x, the number of zeros is. ಓಕೆ, ನಂಬರ್ ಆಫ್ ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಏನ್ ಹೇಳಿದೆ, ಜೀರೋಸ್ ಅಂದ್ರೆ ಏನು, ಎಷ್ಟು ಸೊಲ್ಯೂಷನ್ ಬರ್ತಾವ ಅಂತ ಕೇಳ್ತಾನೆ. ಈಗ ಕೊಟ್ಟಿರೋದೇ ನಮ್ y is equal to p of x. ಎಕ್ಸ್ ಕೊಟ್ಟಿದ್ದ ನೋಡ್ರಿ, ಪಿ ಆಫ್ ಎಕ್ಸ್ ಕೊಟ್ಟಿರೋದ್ರಿಂದ ನಾವು ಎಕ್ಸ್ ಆಕ್ಸಿಸ್ ನೋಡ್ಬೇಕು. ಓಕೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಈ ಲೈನು ಎಸ್ ಸರಿ ಎಕ್ಸ್ ಆಕ್ಸಿಸ್ ಟಚ್ ಮಾಡಿದೆ ನೋಡ್ರಿ. ಓಕೆ, ಈ ಕರು ಕೊಟ್ಟಿದಂತಾನೆ ಅದು ಎಕ್ಸ್ ಆಕ್ಸಿಸ್ ಎಷ್ಟು ಎಸ್ ಸರಿ ಟಚ್ ಮಾಡಿದೆ, 1 ಸರಿ 2 ಸರಿ 3 ಸರಿ. ಅಂದ್ರೆ ನಮ್ಗೆ ಎಷ್ಟು ಸೊಲ್ಯೂಷನ್ ಬರ್ತವೆ, 3 ಸೊಲ್ಯೂಷನ್ ಬರ್ತವೆ. ಅಲ್ಲಿ ಪಿ ಆಫ್ ಎಕ್ಸ್ ಕೊಟ್ಟಿರೋದ್ರಿಂದ ನಾವು ಎಕ್ಸ್ ಆಕ್ಸಿಸ್ ನೋಡ್ಬೇಕು. ಆ ಎಕ್ಸ್ ಆಕ್ಸಿಸ್ ಅಲ್ಲಿ ಈ ಲೈನ್ ಎಷ್ಟು ಸರಿ ಇಂಟರ್ಸೆಕ್ಟ್ ಮಾಡಿದೆ, 1 2 3. ಸೊ ಆಪ್ಷನ್ ನಂಬರ್ ಆಫ್ ಜೀರೋಸ್ ಎಷ್ಟು ಅಂದ್ರೆ 3 ಅಂತ ಬರೀಬೇಕು. ಓಕೆನಾ. ಈಗ
ಫಿಫ್ತ್ ಕ್ವಶನ್ ಏನ್ ಕೊಡ್ತಾನೆ, ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಈಸ್ ಅಂತ ಕೊಟ್ಟಿದ್ದಾನೆ. ನಿಮಗೆ ಒಂದು ಬೇಸಿಕ್ ಗೊತ್ತಿರ್ಬೇಕು ಏನಂತಂದ್ರೆ, ಓಕೆ, ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಅದ್ರ ಡಿಗ್ರಿ ಬಂದ್ಬಿಟ್ಟು 1 ಇರುತ್ತೆ. ಸೊ ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ಪವರ್ ಅಂತ ಅರ್ಥ. ಡಿಗ್ರಿ ಅಂದ್ರೆ ಏನು, ಹೈಯೆಸ್ಟ್ ಪವರ್ ಅಂತ ಅರ್ಥ. ಓಕೆ, ಈಗ ಡಿಗ್ರಿ ಬಂದ್ಬಿಟ್ಟು 1 ಇದ್ರೆ ಅದನ್ನ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಡಿಗ್ರಿ ಬಂದ್ಬಿಟ್ಟು 2 ಇದ್ರೆ ಅದನ್ನ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದೇ ಅದ್ರ ಡಿಗ್ರಿ ಬಂದ್ಬಿಟ್ಟು 3 ಇದ್ರೆ, ಓಕೆ, ಅದನ್ನ ಏನಂತ ಕರಿತೀವಿ, ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆನಾ? ಸೊ ಇವೆಲ್ಲ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸೊ ದಟ್ ಅವ್ರು ಮಲ್ಟಿಪಲ್ ಚಾಯ್ಸ್ ಯಾವ ಥರನ ಟ್ವಿಸ್ಟ್ ಮಾಡ್ಬೋದು. ಈಗ ಕೊಟ್ಟಿರೋದೇನು, ದ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಅಂದ ತಕ್ಷಣ ನಾವೇನು, ಲೀನಿಯರ್ ಪಾಲಿನಾಮಿಯಲ್ ಡಿಗ್ರಿ ಎಷ್ಟು, 1. ಸಪೋಸ್ ಅವ್ನು ಲೀನಿಯರ್ ಇದ್ದಲ್ಲ, ಅವ್ನು ಏನಾದರೂ ಕ್ವಾಡ್ರಾಟಿಕ್ ಕೊಟ್ಟಿದ್ರೆ ಅವಾಗ ಡಿಗ್ರಿ 2, ಆಪ್ಷನ್ 2 ಸೆಲೆಕ್ಟ್ ಮಾಡ್ರಿ. ಓಕೆ, ದ ಡಿಗ್ರಿ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಕೇಳಿದ್ರೆ ಅವಾಗ ಆಪ್ಷನ್ 3 ಸೆಲೆಕ್ಟ್ ಮಾಡ್ರಿ. ಆಪ್ಷನ್ ಏನು, ಆನ್ಸರ್ 3 ಇದ್ದ ಕಡೆ ನೀವು ಟಿಕ್ ಮಾರ್ಕ್ ಹಾಕಿ. ಓಕೆನಾ? ಸೊ ನಿಮಗೆ ಮ್ಯಾಕ್ಸಿಮಮ್ ಏನು ಪಾಲಿನಾಮಿಯಲ್ ಲೆಸನ್ ಇಂದ ಈ ಟೈಪ್ ಕ್ವಶನ್ಸ್ ಕೊಡ್ಬೋದು.